ನಮಸ್ಕಾರ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಕರ್ನಾಟಕ ಸರ್ಕಾರದ್ದು ಬೆಂಬಲ ಇದೆ. ಮಾನವ ಬಂಧುತ್ವ ವೇದಿಕೆ, ಅಖಿಲ ಕರ್ನಾಟಕ ವಿಚಾರವಾದಿ ಟ್ರಸ್ಟ್, ದಲಿತ ಸಂಘರ್ಷ ಸಮಿತಿ, ಹೀಗೆ ಅನೇಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಟ್ರಸ್ಟ್ ಹಾಗೂ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಇವರೆಲ್ಲರ ಸಹಕಾರದಿಂದ ಜನವರಿ 27ರಿಂದ 31ರವರೆಗೆ ಬೆಂಗಳೂರಿನಿಂದ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಹುಟ್ಟೂರು ಹೊಸೂರಿಗೆ ಒಂದು ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಈ ಪಾದಯಾತ್ರೆಯನ್ನು ನಾವು ಯೋಜನೆ ಮಾಡಿದ್ದು 3 ವರ್ಷಗಳ ಹಿಂದೆ 2020ರಲ್ಲಿ ಡಾಕ್ಟರ್ ಎಚ್ ಎನ್ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಮಾಡುವಾಗ ನಾವು ಈ ಎಲ್ಲ ಕಾರ್ಯಕ್ರಮಗಳು ಮುಗಿದ ಮೇಲೆ ಒಮ್ಮೆ ನಾವು ಎಚ್ ನರಸಿಂಹಯ್ಯನವ್ರಿಗೆ ಒಂದು ಪಾದಯಾತ್ರೆ ಹೋಗಿ ಒಂದು ಸ್ಫೂರ್ತಿಯನ್ನು ತೊಗೊಂಡು ಬರಬೇಕು ಅನ್ನುವ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಆನಂತರ ಕರೋನಾ, ಮಳೆಗಾಲ ಏನೇನೋ ಬಂತು. ಈಗ ನಾವು ಹೊರಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಕನಿಷ್ಠ 100 ಜನ 5 ದಿನಗಳ ಪಾದಯಾತ್ರೆಯಲ್ಲಿರ್ತಾರೆ. ಒಂದೊಂದು ದಿನ ಯಾರಾದರೂ ಬಂದು ನಮ್ಮ ಜೊತೆ ಇದ್ಬಿಟ್ಟು ಹೋಗ್ಬೋದು. ಇದಕ್ಕೆ ಎಲ್ಲ ವಿಜ್ಞಾನಾಸಕ್ತರು, ಸಾರ್ವಜನಿಕರು, ಎಲ್ಲ ಸಂಘಟನೆಗಳ ಬೆಂಬಲ ಅಗತ್ಯ ಇದೆ. ಯಾಕೆಂದರೆ ವೈಜ್ಞಾನಿಕ ಚಿಂತನೆ ಬರೀ ಜನವಿಜ್ಞಾನ ಕಾರ್ಯಕರ್ತರ ಜವಾಬ್ದಾರಿ ಅಲ್ಲ. ಎಲ್ಲ ಸಂಘಟನೆಗಳು, ಎಲ್ಲ ಸಾರ್ವಜನಿಕರು ಕೂಡ ಸೇರಿಕೊಂಡು ಈ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸಬೇಕಾಗಿದೆ. ನಮ್ಮ ನರಸಿಂಹಯ್ಯನವ್ರು ಹೇಳ್ತಿದ್ರು, ರಾಹುನೇ ಇಲ್ಲಪ್ಪ ರಾಹು ಕಾಲ ಬಂತು ಅನ್ನೋರು. ಗ್ರಹಣ ಟೈಮ್ನಲ್ಲಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಕಳ್ಳೆಪುರಿ, ಇಡ್ಲಿ ಎಲ್ಲ ತಿಂತಿದ್ವಿ. ಹಾಗಾಗಿ ಒಳ್ಳೆ ಕಾಲ ಕೆಟ್ಟ ಕಾಲ ಅನ್ನೋದು ಇಲ್ಲವೇ ಇಲ್ಲ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ ಅಂತ ವಚನಕಾರ ಹೇಳಿದ್ದಾರೆ, ಕುವೆಂಪು ಅವರು ಹೇಳಿದ್ದಾರೆ. ಎಲ್ಲ ದೊಡ್ಡವರು ಹೇಳಿದ್ರು ಕೂಡ ಟೈಮ್ ಸರಿಯಾಗಿಲ್ಲ. ಹುಟ್ಟಿದ್ಗೂ ಟೈಮ್ ಸರಿ ಇಲ್ಲ ಅಂತಾರೆ, ಸತ್ರಗೂ ಟೈಮ್ ಸರಿ ಇಲ್ಲ ಅಂತಾರೆ. ಆಮೇಲೆ ಗ್ರಹಣ ದೋಷ, ಜಾತಕ ದೋಷ, ಈ ಗ್ರಹಕೂಟ, ಈ ಥರ ಎಲ್ಲ ಒಂದು ಬೇಲಿ ಒಳಗಡೆ ಜನಗಳನ್ನ ಬಂಧಿಸ್ಬಿಟ್ಟಿದ್ದಾರೆ. ಅದರಿಂದ ಜನರನ್ನು ಬಿಡುಗಡೆ ಮಾಡಬೇಕು ಅಂದರೆ ಜನರು ತಮ್ಮ ಏನೇ ಸಮಸ್ಯೆ ಬರಲಿ, ಏನೇ ಉದ್ದೇಶ ಇರಲಿ, ಅದಕ್ಕೊಂದು ವೈಜ್ಞಾನಿಕ ಮಾರ್ಗವನ್ನು ಕಂಡಿಡ್ಕೊಳ್ಬೇಕು. ಒಂದು ಕಾಯಿಲೆ ಬಂದರೆ ಸರಿಯಾದರೆ ಯಾರನ್ನು ನೋಡಬೇಕು, ಒಂದು ವ್ಯಾಪಾರ ಮಾಡಬೇಕಾದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಸಂಶೋಧನೆ ಮಾಡಬೇಕಾದ್ರೆ ಯಾರನ್ನು ನೋಡಬೇಕು, ಹೀಗೆ ಸರಿಯಾದ ಮಾರ್ಗವನ್ನು ಕಂಡಿಡ್ಕೊಳ್ಳೋದೇ ಒಂದು ವೈಜ್ಞಾನಿಕವಾದ ಮಾರ್ಗ. ಮೋಸ ಹೋಗಬಾರ್ದು, ಪ್ರಾಣ ಹಾನಿ ಮಾಡ್ಕೊಳ್ಳುವಂಥದ್ದು, ಅವರ ವ್ಯಕ್ತಿ ಘನತೆಗೆ ಧಕ್ಕೆ ಬರುವಂಥದ್ದು, ಇವೆಲ್ಲದರಿಂದ ದೂರ ಇರಬೇಕಾದ್ರೆ ವೈಜ್ಞಾನಿಕ ಚಿಂತನೆಯನ್ನು ಎಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು. ಅದಕ್ಕೆ ಒಂದು ಚಳುವಳಿಯಾಗಿ ಈ 5 ದಿನಗಳ ಪಾದಯಾತ್ರೆ ನಡೀತಾ ಇದೆ.